ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸುಮಾರು ಒಂದು 5:30 5:45 ಆಗಿದೆ. ನೋಡ್ತಾ ಇದ್ದೀರಾ ವಾತಾವರಣ ಹೇಗಿದೆ ಅಂತ, ಮಳೆ ಬರುವಾಗಿದೆ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ, ಮನೆಗೆ ಇಂಟೀರಿಯರ್ ಡಿಸೈನ್ ಹೇಗೆ ಮಾಡಿಸೋಣ, ಕಿಚನ್ಗಾಗಿರ್ಬೋದು, ವಾಲ್ಡ್ರೋಪ್ ಆಗಿರ್ಬೋದು, ಮತ್ತು ಟಿ ವಿ ಕ್ಯಾಬಿನ್ ಎಲ್ಲ ಹೇಗೆ ಮಾಡಿಸೋದು ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇದು ಇರೋದು ನಮ್ಮ ಮೈಸೂರಿನಲ್ಲೇ. ನಿಮಗೆ ಅಡ್ರೆಸ್ ಬೇಕು ಅಂತಂದರೆ ಹೇಳಿ, ನಾನು ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲಿ ಕಿಚನ್ ಇಂಟೀರಿಯರ್ ಆಗಿರ್ಬೋದು ಮತ್ತು ವಾಲ್ಡ್ರೋಪ್ ಆಗಿರ್ಬೋದು, ಅದಲ್ಲದೆ ಮನೆಗೆ ಏನೆಲ್ಲ ಮೆಟೀರಿಯಲ್ ಬೇಕು ಎಲ್ಲ ಕೂಡ ಸಿಗುತ್ತೆ ಇಲ್ಲಿ. ಆಲ್ರೆಡಿ ನಾವು ಒಂದು 3-4 ಕಡೆ ಇಂಟೀರಿಯರ್ ಡಿಸೈನ್ ನೋಡ್ಕೊಂಡು ಬಂದಿದ್ದೀವಿ. ಕೊನೆಯದಾಗಿ ಇದೊಂದು ಕಡೆ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾನು, ಹಸ್ಬೆಂಡ್, ಮಗಳು 3 ಜನನೂ ಬಂದ್ವಿ. ಒಂದು ಕಡೆ ಇಲ್ಲ ಅಂತಂದರೆ ಒಂದು 3-4 ಕಡೆ ನೋಡಬೇಕಲ್ವಾ. ಬನ್ನಿ ಹೇಗಿದೆ ಅಂತ ಹೋಗಿ ನೋಡೋಣ. ನೋಡ್ತಾ ಇದ್ದೀರಲ್ಲ, ಕೆಳಗಡೆ ಬಂದ್ವಲ್ಲ, ಅಲ್ಲೆಲ್ಲ ಸೋಫಾ ಸೆಟ್ಟು, ಹಾಗೆಯೇ ಕರ್ಟನ್ನು ಮತ್ತು ಕಿಚನ್ ಗಂಡ್ಸೋ ಟೈಲ್ಸ್ ಆಗಿರ್ಬೋದು, ಅದೆಲ್ಲ ಅಲ್ಲಿದೆ. ಇಲ್ಲಿ ಮೇಲ್ಗಡೆ ಡೈನಿಂಗ್ ಟೇಬಲ್, ಹಾಗೆ ಸೋಫಾ, ಮೇಲ್ಗಡೆನೂ ಕೂಡ ವೆರೈಟಿ ಸೋಫಾಗಳಿದೆ. ಹಾಗೆಯೇ ಬೆಡ್ ಆಗಿರ್ಬೋದು, ಇದೆಲ್ಲ ಇಲ್ಲಿ ಮೇಲ್ಗಡೆ ಇದೆ. ಕಿಚನ್ನು ಅರೇಂಜ್ ಮಾಡಿಟ್ಟಿದ್ದಾರೆ ಹೇಗೆಲ್ಲ ಬೇಕು ಅಂತ. ನಾವು ಸುಮಾರು 1-2-3 ಪಿಕ್ಗಳು ತೊಗೊಂಡು ಬಂದಿದ್ವಿ ಮೊಬೈಲಲ್ಲಿ. ಅದನ್ನು ತೋರಿಸಿ ಹೇಳ್ತಾ ಇದ್ದೀವಿ, ನಮಗೆ ಹೀಗೆ ಬರಬೇಕು, ಕಿಚನ್ ಹೀಗೆ ಇರಬೇಕು ಅಂತ. ಅವ್ರು ಹೇಳಿದ್ರು, ಓಕೆ ಮೇಡಮ್, ನೀವು ಹೇಳ್ದಂಗೆ ಮಾಡಿಕೊಡ್ತೀವಿ. ಇಲ್ಲಿ ನಿಮ್ಗೆ ಯಾವುದೆಲ್ಲ ಬದಲಾವಣೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಟವ್ ಯಾಕೋ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾನು ಬೇರೆ ರೀತಿ ತೋರಿಸಿದ್ದೀನಿ, ಅದೇ ರೀತಿ ಬೇಕು ಅಂತ ಹೇಳಿ. ಗ್ರ್ಯಾನೈಟ್ಗೆ ನಮಗೆ ಕೂರಿಸ್ಕೊಡ್ಬೇಕು ಕಟ್ ಮಾಡಿ ಅಂತ ಹೇಳಿದೆ. ಓಕೆ ಮೇಡಮ್ ಅಂತ ಹೇಳಿದ್ರು. ಹಾಗೆ ಅದು ಸೆಲ್ಫ್ ಏನಿದೆ ಅದು ಪ್ಯೂರ್ ವೈಟಲ್ಲಿ ಇರಬೇಕು ನನಗೆ, ಅದು ಗ್ರ್ಯಾನೈಟು ಅಂತ ಹೇಳಿದೆ. ಅದನ್ನು ಕೂಡ ಸರಿ ಅಂತ ಹೇಳಿದ್ರು. ಹೀಗೇ ಕೆಲವೊಂದು ಬದಲಾವಣೆಗಳು ನಮ್ಗೆ ಯಾವ ಥರ ಬೇಕು ಆ ರೀತಿ ನೋಡಿ ಹೇಳ್ಕೊಂಡಿದ್ದೀವಿ. ಡ್ರೈಯರ್ ಆಗಿರ್ಬೋದು ಮತ್ತು ಸಿಂಕ್ ಆಗಿರ್ಬೋದು, ಅದೆಲ್ಲ ನಮಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ನಾನು ಪಿಕ್ ತೊಗೊಬಂದು ತೋರಿಸಿ ಅವ್ರಿಗೆ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಹುಡುಕ್ತಾ ಇರೋದು ಡಿಶ್ ವಾಷರ್ ಯಾವ ಕಡೆ ಇಟ್ಟಿದ್ದಾರೆ ಅಂತ ಹುಡುಕ್ತಾ ಇದ್ದೆ. ಆವಾಗ ಅವರು ಹೇಳಿದ್ರು, ಮೇಡಮ್ ನಾವು ಡಿಶ್ ವಾಷರ್ ಇಟ್ಟಿಲ್ಲ, ನೀವು ಕೇಳಿದ್ರೆ ನಾವು ಯಾವ ಕಡೆ ಬೇಕು ಅಂತ ಹೇಳಿದ್ರೆ ಆ ಕಡೆನೇ ಫಿಕ್ಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಓಕೆ, ಇನ್ನೊಂದು ಕಿಚನ್ ಇತ್ತು, ಅದನ್ನು ಕೂಡ ನೋಡ್ತಾ ಇದ್ವಿ. ಹೀಗೆ ನೋಡಾದಮೇಲೆ ನಾವು ಮಾತುಕತೆ ಕೂತ್ಕೊಂಡ್ವಿ, ಹೇಗೆಲ್ಲ ಎಷ್ಟಾಗುತ್ತೆ ಏನು ಎತ್ತ, ವಾಲ್ಡ್ರೋಪ್ ಎಷ್ಟಾಗುತ್ತೆ, ಕಿಚನ್ಗೆ ಎಷ್ಟಾಗುತ್ತೆ ಅಂತ ಮಾತಾಡೋಣ ಅಂತ ಕೂತ್ಕೊಂಡ್ವಿ. ಅವರು ಲಾಸ್ಟ್ಗೆ ಹೇಳಿದ್ದು ಕಿಚನ್ಗೆ 5 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಸರಿ 5 ಲಕ್ಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕಿಚನ್ ಇಂಟೀರಿಯರ್ಗೆ. ಮತ್ತು ವಾಲ್ಡ್ರೋಫು ಟಿ ವಿ ಕ್ಯಾಬಿನ್ ಎಲ್ಲ ಸಪ್ರೇಟ್ ಅಂತೆ. ಓಕೆ, ನಾವು ಏನು ಅಷ್ಟೊಂದು ರೇಟ್ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ ಹೇಳಿದ್ರು ಅವರು, ಕಿಚನ್ ಡ್ರೈಯರ್ ಆಗಿರ್ಬೋದು ಮತ್ತು ವಾಲ್ಡ್ರೋಪ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಳ್ಳೊಳ್ಳೆ ಮೆಟೀರಿಯಲ್ಗಳು ಹಾಕ್ತಾಯಿದ್ದೀವಿ ನಾವು. ಈ ಥರ ಡ್ರೈಯರ್ಗಳಲ್ಲಿ ಗೆಜ್ಜಲು ಹತ್ತೋದು, ಈ ರೀತಿ ಮಣ್ಣು ಬೀಳೋದು, ಆ ಥರ ಎಲ್ಲ ಆಗ್ತಾ ಇರುತ್ತೆ ಅಂತ ಹೇಳಿದ್ರು. ಸರಿ, ನಾವು ಕೂಡ ಏನು ಪದೇ ಪದೇ ಮಾಡಿಸೋ ಅಂಥದ್ದಲ್ವಾ ಅಲ್ವಾ ಅದು ಕೆಲಸ. ಒಂದು 6 ತಿಂಗಳು 3 ತಿಂಗಳು ಬಿಟ್ಕೊಂಡು ಮಾಡಿಸೋ ಅಂಥದ್ದಲ್ಲ, ಪರ್ಮನೆಂಟಾಗಿರೋ ಅಂಥದ್ದು. ಅದರಲ್ಲೂ ಹೆಣ್ಮಕ್ಳಿಗೆ ಅಂತಂದರೆ ಫೇವ್ರೇಟ್ ಜಾಗನೇ ಕಿಚನ್ ಆಗಿರುತ್ತೆ. ಹಾಗಾಗಿ ನಾನು ಅದನ್ನೇ ಹೇಳ್ತಾ ಇದ್ದೆ. ಕೆಲವೊಂದು ಮನೆಗಳಲ್ಲಿ ನೋಡಿದ್ದೆ ನಾನು, ಈ ಥರ ಏನು ಹೇಳ್ತಾರೆ, ಅದು ಮಣ್ಣು ಬೀಳೋದು, ಗೆಜ್ಜಲು ಹತ್ತೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ಪರವಾಗಿಲ್ಲ, ಒಂದು ರೈಟ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ನಮಗೆ ನೀಟಾಗಿರೋ ಮೆಟೀರಿಯಲ್ ಹಾಕಿ ನಮಗೆ ನೀಟಾಗೆ ಕಿಚನ್ ಮಾಡಿಕೊಡಿ ಅಂತ ಹೇಳಿ. ಆವಾಗ ಸರಿ ಅಂತ ಹೇಳಿ ಅವರು ಅಡುಗೆ ಮನೆಗೇ 5 ಲಕ್ಷ ಹೇಳಿದ್ದಾರೆ ಇಂಟೀರಿಯರ್ ಡಿಸೈನ್ಗೆ. ಮತ್ತು ಓವೆನ್ ಮೈಕ್ರೋ ಎಲ್ಲ ನೀವೇ ತಂದು ಕೊಡ್ತೀರಾ, ಇಲ್ಲ ನಾವೇ ಫಿಟ್ ಮಾಡಿಕೊಡೋದ ಅಂತ ಕೇಳ್ತಾ ಇದ್ದರು. ಸರಿ, ನಾನು ಹೇಳಿದೆ, ನೀವೇ ಫಿಟ್ ಮಾಡಿಬಿಡಿ ತೊಗೊಬಂದು ಅಂತ ಹೇಳಿದ್ದೀನಿ. ನೋಡೋಣ ಹೇಗೆಲ್ಲ ಇರುತ್ತೆ ಅಂತ. ನಾವು ಇಂಟೀರಿಯರ್ ಸ್ಟಾರ್ಟ್ ಮಾಡಿಸಿದ್ಮೇಲೆ ಅದನ್ನು ಕೂಡ ವ್ಲಾಗ್ ಮಾಡಿ ಹಾಕ್ತೀನಿ, ಓಕೆನಾ. ಇವಾಗ ಬರಬೇಕಾದ್ರೆ ನಾನು ಮಟನ್ ಚಿಕನ್ ತೊಗೊಂಡು ಬಂದಿದ್ದೆ. ಈಗ ಅಡುಗೆ ಮಾಡ್ತಾಯಿದ್ದೀನಿ. ಬರುವಾಗ ಮಳೆ ಬರುವಂಗಿತ್ತು, ಸೋನೆ ಬರ್ತಾಯಿತ್ತು, ತುಂಬಾ ಲೇಟಾಗಿದೆ. ಕರೆಂಟ್ ಹೋಗೋ ಚಾನ್ಸು ಇದೆ. ಸೊ ಹಾಗಾಗಿ ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಸಾಲೆ ಎಲ್ಲ ರುಬ್ಕೊಂಡು ಮಟನ್ ಸಾಂಬಾರು, ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಇವತ್ತು ರೆಸಿಪಿನ ಶೇರ್ ಮಾಡ್ತಾಯಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಮಳೆ ಜೋರಾಗಿದೆ, ಪಟ ಅಂತ ಅಡುಗೆ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ನನಗೆ ಜಾಸ್ತಿ ಆಗಿಬಿಟ್ಟಿದೆ. ನಾನು ಬರಬೇಕಾದ್ರೆ ಅಂದ್ಕೊಂಡೆ ರೆಸಿಪಿ ಶೇರ್ ಮಾಡಬೇಕು ಅಂತ ಹೇಳಿ, ಆದರೆ ಇವತ್ತು ಆಗ್ತಾಯಿಲ್ಲ. ನೆಕ್ಸ್ಟ್ ಟೈಮ್ ನಾನು ರೆಸಿಪಿನ ಶೇರ್ ಮಾಡ್ಕೋತೀನಿ. ಆದಷ್ಟು ನನ್ನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳೋದಾದರೆ, ನಾನು ಒಬ್ಬಳು ಮೇಕಪ್ ಆರ್ಟಿಸ್ಟ್ ಆಗಿ, ಬ್ಯೂಟಿಷಿಯನ್ ಆಗಿ, ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಮತ್ತು ಮೇಕಪ್ ಬಗ್ಗೆ ಆಗಿರ್ಬೋದು, ಏರ್ ಕೇರ್ ಆಗಿರ್ಬೋದು, ಏರ್ ಸ್ಟೈಲ್, ಸ್ಯಾರಿ ಡ್ರಿಪ್ಪಿಂಗ್, ಕುಕ್ಕಿಂಗ್, ಬ್ಯೂಟಿ ಟಿಪ್ಸ್, ಈ ರೀತಿ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ.
ನಿಮಗೆ ಇಷ್ಟ ಆಗಿದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಾಂಬಾರಿಗೆ ಮಸಾಲೆ ಹಾಕಿ ಮುಚ್ಚಿದ್ದೀನಿ. ಇದೊಂದು 3 ವಿಷಲ್ ಬರಲಿ. ಅಷ್ಟರಲ್ಲಿ ಚಿಕನ್ ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ನನ್ನ ಮಗಳು ಅಷ್ಟೊಂದು ಇಷ್ಟಪಡಲ್ಲ ಮಟನ್ ಸಾಂಬಾರನ್ನ, ಅವಳಿಗೋಸ್ಕರ ನಾನು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ ಅಷ್ಟೇ ತುಂಬ ಟೇಸ್ಟಿಯಾಗಿ, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಇದಕ್ಕೆ ನಾನು ಏನೆಲ್ಲ ಹಾಕಿದ್ದೀನಿ ಅಂತಂದರೆ ಕಬಾಬ್ ಪೌಡರು, ಸ್ವಲ್ಪ ಕಾರ್ನ್ಫ್ಲವರು, ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲೆಮನ್ನು, ಸ್ವಲ್ಪ ಸಾಲ್ಟು, ಯಾಕೆಂದರೆ ಅದರಲ್ಲಿ ಮಸಾಲೆಯಲ್ಲೂ ಕೂಡ ಸಾಲ್ಟ್ ಇರುತ್ತೆ, ನೋಡಿ ಹಾಕ್ಕೊಳ್ಳಿ. ಇಷ್ಟೆಲ್ಲ ಹಾಕಿ ನಾನು ಮ್ಯಾರಿನೇಟ್ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಕಲಸಿ ಇಡಿ. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಚಿಕನಲ್ಲಿ ಫುಲ್ ನೀರನ್ನ ನೀಟಾಗಿ ತೆಗೆದಿರಬೇಕು, ಇಲ್ಲ ಅಂತಂದರೆ ಮಸಾಲೆ ಅದಕ್ಕೆ ಹೊಂದ್ಕೊಳ್ಳೋದೇ ಇಲ್ಲ. ಮಸಾಲೆ ಬೇರೆ, ಅದು ಚಿಕನ್ನೇ ಬೇರೆ ಆಗಿಬಿಡುತ್ತೆ. ಹಾಗೆ ಕೆಲವೊಬ್ಬರು ಅಂತ ಇರ್ತಾರೆ ಚಿಕನ್ಗೆ ಮಸಾಲೆನೇ ಅಂಟಿರಲ್ಲ ಅಂತ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಚಿಕನ್ನಲ್ಲಿ ಒಂಚೂರು ನೀರಿರಬಾರ್ದು ಮ್ಯಾರಿನೇಟ್ ಮಾಡಬೇಕಾದ್ರೆ. ಚಿಕನಲ್ಲಿ ಏನಾದರೂ ನೀರಿತ್ತು ಅಂದರೆ ಚೆನ್ನಾಗಿ ಹಿಂಡಿ ಹಾಕ್ಕೊಳ್ಳಿ. ಇವಾಗ ನಾನು ಯಾವ ಥರ ಹಾಕ್ತಾಯಿದ್ದೀನಿ ಆ ರೀತಿ. ಆವಾಗ ಆ ರೀತಿ ಹಾಕ್ದಾಗ ಮಾತ್ರ ಮಸಾಲೆ ಹೊಂದ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನೀರಿದ್ದರೆ ಮಸಾಲೆನೇ ಬೇರೆ ಆಗುತ್ತೆ, ಚಿಕನ್ನೇ ಬೇರೆ ಆಗುತ್ತೆ. ಈ ರೀತಿ ಹಾಕ್ಬಿಟ್ಟು ಕಲಸಿ ಒಂದು ಅರ್ಧ ಗಂಟೆ ಇಟ್ಬಿಡಿ. ಆಮೇಲೆ ಹಾಕಿ ನೋಡಿ, ನೀವೇ ಹೇಳ್ತೀರಾ, ಮಸಾಲೆ ಪಾತ್ರೆಗೂ ಕೂಡ ಅಂಟಲ್ಲ, ಚೆನ್ನಾಗೇ ಇರುತ್ತೆ ಚಿಕನ್ಗೆ ಹೊಂದ್ಕೊಂಡು. ಇವಾಗ ನನ್ನ ಮಗ ಎಗ್ ಬುರ್ಜಿ ಬೇಕು ಅಂತ ಕೇಳ್ದ, ಅವನಿಗೋಸ್ಕರ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಸಾಂಬಾರು ಆಗಿದೆ. ಮಟನ್ ಸಪ್ರೇಟ್ ತೊಗೊಂಡು ಇದನ್ನು ಮಟನ್ ಫ್ರೈ ಕೂಡ ಮಾಡಿಕೊಂಡೆ ನಾನು. ಕೆಲವೊಬ್ಬರು ಸಾಂಬಾರು ಒಳಗಡೆ ಬಿಡ್ತಾರೆ, ಹಾಗೂ ಕೂಡ ಮಾಡ್ತೀನಿ. ಈ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಷ್ಟೇ. ಓಕೆ, ನಿಮ್ಮ ಮನೇಲಿ ನೀವು ಹೇಗೆಲ್ಲ ಮಟನ್ ಸಾಂಬಾರು ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗ ಇದೆಲ್ಲ ಆದಮೇಲೆ ನಾನು ಇದಕ್ಕೆ ಮೆಣಸು ಮತ್ತು ಬೆಳ್ಳುಳ್ಳಿ ಎರಡೂ ಕೂಡ ಕುಟ್ಟಿ ಇದ್ರ ಮೇಲೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಇವಾಗ ಕಬಾಬ್ ಹಾಕಿದ್ರೆ ಅಡುಗೆ ಕೆಲಸ ಮುಗ್ದಾಗೇ ಕೊನೆಗೂ ಕರೆಂಟ್ ಹೋಗೋಕ್ಕೂ ಮೊದಲೇ ಅಡುಗೆ ಮಾಡಿ ಮುಗಿಸ್ಕೊಂಡೆ. ಕರೆಂಟ್ ಹೋಗ್ಬಿಟ್ರೆ ಯಪ್ಪ ಯಾವ ಕೆಲಸ ಮಾಡೋದಕ್ಕೂ ನನ್ನ ಕೈಲಿ ಆಗಲ್ಲ.
ನಿಮಗೆ ಗೊತ್ತಲ್ವ ಹೆಣ್ಮಕ್ಳು ಕಷ್ಟ ಹೇಗೆ ಅಂತ. ಓಕೆ, ಇವಾಗ ಅಡುಗೆ ಅಂತೂ ಮುಗಿದಿದೆ, ಊಟ ಮಾಡೋದಷ್ಟೇ ಬಾಕಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ. ಓಕೆ, ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.